ಎಕ್ಸ್ ಪ್ರೋ ಪ್ಯಾಕ್ ಅಂತ ಬರುತ್ತೆ. ಪ್ರೋ ಪ್ಯಾಕ್ ಅಂತ ಈಗ ನಾವು 450 ಎಕ್ಸ್ ಪ್ರೋ ಬಗ್ಗೆ ಡಿಸ್ಕ್ರಿಪ್ಷನ್ ಮತ್ತು ಸ್ಪೆಸಿಫಿಕೇಶನ್ಸ್ ಕೊಡ್ತೀನಿ, ಬನ್ನಿ ಹೋಗಿ. ಓಕೆ ಸರ್, ದಿಸ್ ಈಸ್ ನ್ಯೂ 450 ಎಕ್ಸ್ ಪ್ರೋ ಪ್ಯಾಕ್ ಅಂತ ನ್ಯೂ ಲಾಂಚ್ ವೆಹಿಕಲ್. ಏತರ್ 3.6 ಜನರೇಷನ್ ಸ್ಕೂಟರ್ ಇದು ಬರುತ್ತೆ ನಿಮಗೆ. ನ್ಯೂ ಲಾಂಚ್ ವೆಹಿಕಲ್ 450 ಎಕ್ಸ್ ಪ್ರೋ ಪ್ಯಾಕ್ ಅಂತ. ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ನಲ್ಲ, 450 ಎಕ್ಸ್ಗೂ ಎಕ್ಸ್ ಪ್ರೋಗೂ ನಥಿಂಗ್ ವಿಲ್ ಬಿ ಡಿಫ್ರೆಂಟ್. ಬನ್ನಿ ನೋಡ್ಬೋದು, ನೀವೇ ನೋಡ್ಬೋದು. ಎವ್ರಿಥಿಂಗ್ ವಿಲ್ ಬಿ ಸೇಮ್ ಸರ್, ಏನು ಡಿಫ್ರೆನ್ಸ್ ಏನಿರಲ್ಲ ಇದರಲ್ಲಿ. ನಿಮಗೆ LED ಲ್ಯಾಂಪ್ಸ್ ಬರುತ್ತೆ, ಸೇಮ್ LED ಟರ್ನ್ ಆನ್ ಇಂಡಿಕೇಟರ್ಸ್ ಬರುತ್ತೆ, DRLs ಬರುತ್ತೆ, ಸೇಮ್ ಫೀಚರ್ಸೇ ಬರುತ್ತೆ. ಸೇಮ್ ಫೀಚರ್ಸ್ ಸರ್, ಸೇಮೇ ಇರುತ್ತೆ. ಸೇಮ್ 12 ಇಂಚಸ್ MRF ಟೈರ್ಸೇ ಬರುತ್ತೆ, ಟ್ಯೂಬ್ಲೆಸ್ ಟೈರ್ಸೇ ಬರುತ್ತೆ, ಫ್ರಂಟ್ ಡಿಸ್ಕ್ ಬರುತ್ತೆ, ವಿತ್ 2 ಶಾಕ್ ಅಬ್ಸರ್ವ್ಸ್ ಬರುತ್ತೆ. ಇಲ್ಲಿ ನಿಮಗೆ 450 ಎಕ್ಸ್ ಅಂತ ಇದೆ, ಎಕ್ಸ್ ಪ್ರೋ ಅಂತ ಬರುತ್ತೆ ಇಲ್ಲಿ. ಎಕ್ಸ್ ಪ್ರೋ ಅಂತ ಬರುತ್ತೆ. ಇದು ನಾವು ಸ್ಟಿಕ್ಕರ್ಸ್ ಅಡಿಷನಲ್ ನಿಮ್ಗೆ ಏನಂದರೆ 450 ಎಕ್ಸ್ ಪ್ರೋಗೂ ಡಿಫ್ರೆನ್ಸ್ ಇಷ್ಟೇ. ಎಕ್ಸ್ ಪ್ರೋ ಅಂತ ಬರುತ್ತೆ. ಎಕ್ಸ್ ಪ್ರೋ ಪ್ಯಾಕ್ ಇದು ಅದೇ ನೆಕ್ಸ್ಟ್ ವರ್ಷನ್ ಟಾಪ್ ಆ್ಯಂಡ್ ವರ್ಷನ್. ಇದಕ್ಕೆ ಕಾಸ್ಟ್ ಆಗೋದು ನಿಮಗೆ 1,53,911 ರೂಪಾಯಿ ಆನ್ ರೋಡ್, ಕಂಪ್ಲೀಟ್ ಆನ್ ರೋಡ್. ಎಷ್ಟು ವೇರಿಯಂಟ್ ಆಗುತ್ತೆ ಸರ್? ಡಿಫರೆನ್ಸ್ ಏನಿರಲ್ಲ, ಎಡೆ ವೇರಿಯಂಟ್ ಇರೋದು. ಬೇಸಿಕ್ ಈಸ್ 1,24,893 ರುಪೀಸ್. ಇದಾದರೆ ನಿಮಗೆ 1,53,911 ರೂಪಾಯಿ ಆಗುತ್ತೆ. ಹಾರ್ಡ್ಲಿ 30,000 ಡಿಫ್ರೆನ್ಸ್ ಬರುತ್ತೆ. 30,000 ಡಿಫ್ರೆನ್ಸ್ ಇರುತ್ತೆ. ಬೇಸಿಕಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ನಾವು ವಿ ಆರ್ ಪ್ರೊವೈಡಿಂಗ್ ಫ್ರಮ್ ಬೇಸಿಕ್ ಇಟ್ ಸೆಲ್ಫ್. ವಿ ಆರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಸರ್. ಬಿಲ್ಟ್-ಇನ್ ಕ್ವಾಲಿಟಿ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಡ್ರೈವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕ್ವಾಲಿಟಿ ಡ್ರೈವ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಕಂಪ್ಯಾರಿಟಿವ್ಲಿ ಬಂದಾಗ ಸೈಡ್ ಆ್ಯಂಗಲ್ ಫೇಸ್ ನೋಡಿದಾಗೂ ಇಟ್ ವಿಲ್ ಬಿ ಸೇಮ್ ಸರ್, ಆಲ್ಮೋಸ್ಟ್ ಸೇಮ್. ಅಡಿಷ್ನಲ್ ಆಕ್ಸರೀಸ್ ಬರುತ್ತೆ, ಏತರ್ ಫ್ರಂಕ್ ಅಂತ. ಇದನ್ನು ಆ್ಯಕ್ಚುಲಿ ಪರ್ಚೇಸ್ ಮಾಡ್ಕೊಬೋದು. ಯು ಕ್ಯಾನ್ ಏತರ್ ಫ್ರಂಕ್ ಬ್ಯಾಗ್ ಏನು ನೋಡ್ತಿದ್ದೀವೋ ಅದು. ಹೌದು, ಇದನ್ನ ಏನಂದರೆ ನೀವು ಫ್ರಂಕ್ ಅಂತ ಕರಿತೀವಿ ನಾವು, ಇದನ್ನು ಫ್ರಂಕ್ ಅಂತ ಕರಿತೀವಿ. ಇದನ್ನು ನೀವು ಎಕ್ಸೆಲ್ ಹಾಕ್ಸ್ಕೊಬೋದು, ಎಕ್ಸ್ಪ್ರೋಗೂ ಅಡಿಷ್ನಲ್ ಆಕ್ಸರೀಸ್ ನೀವು ಪರ್ಚೇಸ್ ಮಾಡ್ಕೊಬೋದು. ಅದೇನು ಡಿಫ್ರೆನ್ಸ್ ಏನಿಲ್ಲ ನಮಗೆ. ಸೇಮ್ ಬಂದಾಗ ಈ ಥರ ಲೋಗೋ ಇರುತ್ತೆ. ಸೇಮ್ ಸರ್ 12 ಇಂಚಸ್ ಸೇಮ್ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. 12 ಇಂಚಸ್ ಟ್ಯೂಬ್ಲೆಸ್ ಟೈರ್ ವಿತ್ ಡಿಸ್ಕ್ ಬ್ರೇಕ್ಸ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೇಮ್ ಹಿಂದೆ ಬಂದರೂ ಅಷ್ಟೇ ಸೇಮ್ LED ಟೇಲ್ ಲ್ಯಾಂಪ್ಸ್ ಬರುತ್ತೆ ವಿತ್ ಇಂಡಿಕೇಟರ್ಸ್, ಟರ್ನ್ ಆನ್ ಇಂಡಿಕೇಟರ್ಸ್ ಬರುತ್ತೆ. ಇಂಡಿಕೇಟರ್ ಸೇಮ್ ಬರುತ್ತೆ, ಒಂಥರ ಡಿಫ್ರೆಂಟ್ ಆಗಿ. ಡಿಫ್ರೆಂಟ್, ಹೌದು ಸರ್, ಹೌದು. ಸೂಪರ್. ಸೊ ಬೀಪ್ ಸೌಂಡು ಇದೆ. ಹಾಂ ಸರ್, ಬೀಪಿಂಗ್ ಸೌಂಡು ಇರುತ್ತೆ. ಎಕ್ಸಿಗೆ ಹೋದರೆ ನೀವು ಬೀಪ್ ಸೌಂಡ್ ಆಫ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದನ್ನ ಎಕ್ಸ್ಪ್ಲೇನ್ ಫೀಚರ್, ನಿಮ್ಮ ಅಪ್ಕಮಿಂಗ್ ಫೀಚರ್ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದು. ಪ್ಲಸ್ ಸೇಮ್ ಬಂದಾಗ ಸರ್, ಈಗ ಬಂದಾಗ ನೀವು ಫ್ರಂಟ್ ಡ್ಯಾಶ್ ಬೋರ್ಡ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬನ್ನಿ. ಮೇನ್ ಥಿಂಗ್ ಈಗ ಫ್ರಂಟಲ್ಲಿ ಡ್ಯಾಶ್ ಬೋರ್ಡ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿ ನೀವು 450 ಎಕ್ಸ್ ಹೋದಾಗ ನಿಮ್ಗೇನು ಸಿಕ್ತು ಅಂದರೆ ಯು ಆರ್ ಗೆಟಿಂಗ್ ಓನ್ಲಿ ಗ್ರೇ ಸ್ಕೇಲ್ ಡಿಸ್ಪ್ಲೇ. ಈಗ ನಿಮಗೆ 450 ಎಕ್ಸ್ ಪ್ರೋ ಪ್ಯಾಕ್ ಹೋದಾಗ ಯು ಆರ್ ಗೆಟಿಂಗ್ ಲಾಟ್ ಆಫ್ ಫೀಚರ್ಸ್ ಇದೆ ಸರ್. ಫೀಚರ್ಸ್ ತುಂಬ ಸಿಗುತ್ತೆ ನಿಮಗೆ. ಏನೇನು ಅಂತ ನೀವು ನೋಡ್ತಾ ಬರುವಾಗ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ಇದರಲ್ಲಿ, ವಿತ್ GPS ನ್ಯಾವಿಗೇಷನ್ಸ್ ಬರುತ್ತೆ, ವಿತ್ 4 ಮೋಡ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ಮಾರ್ಟ್ ಎಕೋ ಆಗಲಿ ಹೇಳ್ದಾಗೆ, ಎಕೋ ಮೋಡ್ ಆದರೆ ನಿಮ್ಗೆ ರೇಂಜ್ ವಿಲ್ ಬಿ ಸೇಮ್. 450 ಎಕ್ಸಿಗೆ ಹೋದಾಗೂ ನಿಮ್ಗೆ ರೇಂಜ್ ವಿಲ್ ಬಿ ಸೇಮ್. 450 ಎಕ್ಸ್ ಪ್ರೋ ಪ್ಯಾಕ್ ಹೋದಾಗೂ ರೇಂಜ್ ವಿಲ್ ಬಿ ಸೇಮ್. 105 IDC ಸರ್ಟಿಫೈ ಮಾಡಿರೋದು ನಮ್ಮದು 146. ಕಸ್ಟಮರ್ ಆರ್ ಸೇಯಿಂಗ್ 115 to 20 ತನಕ ತೊಗೊಳ್ತಾ ಇದ್ದಾರೆ. ನಾವು ನಿಮ್ಗೆ ಹೇಳ್ತೀರ 105 ಎಕೋ ಮೋಡ್. ಈಗ ನೀವು ಎಕೋ ಮೋಡಲ್ಲೇ ಬಂದಾಗ 81%ಗೆ 83 ಕಿಲೋಮೀಟರ್ಸ್. ಡಿಪೆಂಡೆನ್ಸಿ ನೀವು ಡ್ರೈವ್ ಹೆಂಗೆ ಮಾಡ್ತೀರಾ, ಥ್ರಾಟಲ್ ಹೆಂಗೆ ಕೊಡ್ತೀರಾ, ಅದ್ರ ಮೇಲೆ ನೀವು ರೇಂಜ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಟ್ ಕಮ್ಸ್ ವಿತ್ 4 ಮೋಡ್ ಸರ್. 4 ಮೋಡ್ ಬರುತ್ತೆ. ಅದರಲ್ಲಿ ನಿಮಗೆ ಎಕೋ ಮೋಡ್, ಸ್ಮಾರ್ಟ್ ಎಕೋ ಒಂದು, ರೈಡ್ ಒಂದು, ಸ್ಪೋರ್ಟ್ ಒಂದು, ವಾಪ್ ಮೋಡ್. ವಾಪ್ ಮೋಡ್ ಇನ್ ದ ಸೆನ್ಸ್ ಹೆಂಗೆ ಅಂದರೆ ನಿಮಗೆ ಅಡಿಷ್ನಲ್ ಇದು ಈಕ್ವಲ್ಸ್ ಟು ದ ಪೆಟ್ರೋಲ್ ಏನು ಇಂಜಿನ್ ವೆಹಿಕಲ್ ಪಿಕಪ್ ಇದೆ, ಆ ಪಿಕಪ್ ನಿಮಗೆ ವಾಪ್ ಮೋಡಲ್ಲಿ ಸಿಕ್ಬಿಡುತ್ತೆ. ಒಂದ್ಸತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆ ಥರ ಯೂಸ್ ಮಾಡ್ಕೊಬೋದು ನೀವು. ಪ್ಲಸ್ ಇನ್ನೊಂದು ಬಂದಾಗ ಬ್ಲೂಟೂತ್ ಪೇರಿಂಗ್ ಕನೆಕ್ಟಿವಿಟಿ ಬರುತ್ತೆ. ಇದು ಅಡಿಷ್ನಲಿ ಬ್ಲೂಟೂತ್ ಸ್ಪೀಕರ್ಸ್ ಬರಲ್ಲ. ಫಾರ್ ಏನಕ್ಕೆ ಅಂದರೆ ನಾಯ್ಸ್, ಲಾಟ್ ಆಫ್ EV ವೆಹಿಕಲ್ ಡಿಸೈನ್ ಫಾರ್ ಝೀರೋ ನಾಯ್ಸ್ ಪೊಲ್ಯೂಷನ್. ಅದಕ್ಕೋಸ್ಕರ ಸಪ್ರೇಟ್ ಬ್ಲೂಟೂತ್ ಕನೆಕ್ಟಿವಿಟಿ ಕನೆಕ್ಟ್ ಮಾಡ್ಕೊಂಡು ನೀವು ವೆಹಿಕಲ್ನ ಯೂಸ್ ಮಾಡ್ಕೊಬೋದು. ಪ್ಲಸ್ ಇನ್ನೊಂದೇನು GPS ನ್ಯಾವಿಗೇಷನ್ಸ್ ಬರುತ್ತೆ. ವಿ ಆರ್ ವರ್ಲ್ಡ್ಸ್ ಫಸ್ಟ್ ಸ್ಕೂಟರ್ ವಿತ್ ಗೂಗಲ್ ನ್ಯಾವಿಗೇಷನ್ಸ್. ಫಸ್ಟ್ ಸ್ಕೂಟರ್ ವಿತ್ ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ಸ್. ಏನಂದರೆ ಗೂಗಲ್ ಮ್ಯಾಪ್ ಅಡ್ವಾಂಟೇಜ್ ಏನಂದರೆ ಲೈವ್ ಟ್ರಾಫಿಕ್ ಅಪ್ಡೇಟ್ ಸಿಗುತ್ತೆ ನಿಮಗೆ, ಲೈವ್ ನ್ಯಾವಿಗೇಷನ್ಸ್, ಲೈವ್ ಟ್ರಾಫಿಕ್ ಅಪ್ಡೇಟ್ಸ್, ಲೈವ್ ಆಕ್ಸಿಡೆಂಟಲ್ ಡ್ಯಾಮೇಜಸ್ ಏನಾಗಿತ್ತು, ಶಾರ್ಟ್ ರೂಟ್ಸ್ ಎಲ್ಲ ಗೂಗಲಿಂದನೇ ನಿಮ್ಗೆ ಬರೋದು. ವರ್ಲ್ಡ್ ಫಸ್ಟ್ ಸ್ಕೂಟರ್ ವಿತ್ ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ಸ್. ಹೌದು, ಇದೊಂದರಲ್ಲೇ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಗೂಗಲ್ ಮ್ಯಾಪ್ಸ್ ನ್ಯಾವಿಗೇಷನ್ಸ್ ಬರೋದು. ಯಾವುದರಲ್ಲೂ ಕಾಂಪಿಟೇಷನ್ ವೆಹಿಕಲ್ಸಲ್ಲಿ ಬರೋಲ್ಲ ಸರ್. ಮೇನ್ ಥಿಂಗ್ ಈಗ ಬಂದಾಗ
ವಿಲ್ ಗೆಟ್ ಅಡಿಷನಲ್ ಆಕ್ಸರೀಸ್ TPMS ಅಂತ, ಇದನ್ನ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಇದು ಯು ಕ್ಯಾನ್ ಅಡಿಷನಲ್ ಆ್ಯಡ್ ಫಾರ್ ಎಕ್ಸ್ ಪ್ರೋ ಪ್ಯಾಕಿಗೆ ಮಾತ್ರ. Okay. ಎಕ್ಸ್ ವೇರಿಯಂಟಿಗೆ ನೀವು ಮಾಡೋಕ್ಕೆ ಬರಲ್ಲ, ಇದು ಆಪ್ಷನ್ ಇದೆ. ಇದು ಹೆಂಗೆ ಅಂದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫ್ರಂಟಲ್ಲಿ ಏನು ರೇರ್ ಇದೆ, ಏರಲ್ಲಿ 24 ಮತ್ತು ರೇರ್ 26 ಇದೆ. ಫ್ರಂಟಲ್ಲಿ ಏರ್ 24 ಇದೆ, ಲೆಸ್ಸರ್ ಇದೆ ನಿಮಗೆ. ಫ್ರಂಟಲ್ಲೂ ಕಡಿಮೆ ಇದೆ, ಬ್ಯಾಕಲ್ಲೂ ಕಡಿಮೆ ಇದೆ. ದ ರೇಂಜ್ ಮೈಟ್ ಕಮ್ ಡೌನ್ ಅಂತ. ನೀವು ಈಕ್ವಲಿ ಟೈರ್ಸ್ನ ಮ್ಯಾನೇಜಿಂಗ್ ಮಾಡ್ಬೋದು. ದಿಸ್ ವಿಲ್ ಬಿ ಮಾನಿಟರಿಂಗ್ ನಿಮಗೆ ಏರ್. ಎಷ್ಟಿರಬೇಕು ಸರ್ ಇದಕ್ಕೆ? ಇದಕ್ಕೆ ನಿಮಗೆ 38 ತನಕ ಇದೆ, 35 ಫ್ರಂಟ್ ಬ್ಯಾಕ್ ಸೈಡು ಸೇಮ್ 35 ಈಕ್ವಲ್ ಇದೆ ಸರ್. ಟ್ಯೂಬ್ಲೆಸ್ ಅಲ್ವಾ, ಏನು ನಡೆಯುತ್ತೆ. 35 ಆರ್ 38 ಇದರ್ ಎನಿಥಿಂಗ್ ಹೋಗುತ್ತೆ, ಏನು ತೊಂದರೆ ಆಗಲ್ಲ. ಎರಡು ಒಂದೇ ಟೈರ್ಸ್ ಸೈಜ್ ಇರೋದ್ರಿಂದ ಸೇಮ್ ಏನು ಪ್ರಾಬ್ಲಮ್ ಏನಾಗಲ್ಲ. ಟ್ಯೂಬ್ಲೆಸ್ ಇರೋದ್ರಿಂದ ನಡೆಯುತ್ತೆ ಸರ್. ಇದೇನು ಮಾಡುತ್ತೆ ಇದು ಕೆಲಸ ಅಂದರೆ ಮಾನಿಟರಿಂಗ್ ಮಾಡ್ತಾ ಇರೋದು. ನಿಮ್ಗೆ ಬೆಟರ್ ಇರುತ್ತೆ. ಇನ್ನು ರೇಂಜ್ ಯಾಕೆ ಕಡಿಮೆ ಬರ್ತಾ ಇದೆ ಅಂದಾಗ ಈಕ್ವಲಿ ನನ್ನ ಟೈರ್ಸಲ್ಲಿ ಏರ್ ಕಡಿಮೆ ಆಗಿದೆ ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಇದು ನಿಮಗೆ ಅಡಿಷನಲ್ ಆಕ್ಸರೀಸ್ ಬರುತ್ತೆ, ನೀವು ಪರ್ಚೇಸ್ ಮಾಡ್ಕೊಬೋದು, ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬೋದು. ಅದು ಇನ್ ದ ಸೆನ್ಸ್ ಕ್ವಿಕ್ ಕಂಟ್ರೋಲ್ಸ್ ಅಂತ ಬರುತ್ತೆ ಸರ್. ಇದರಲ್ಲಿ ನಿಮಗೆ ಕಾಲ್ ಫಂಕ್ಷನ್ಸು ಬರುತ್ತೆ. ಕಾಲ್ಸ್ ಡಿಸ್ಕನೆಕ್ಟು ಕನೆಕ್ಟ್ ಎರಡು ಮಾಡ್ಕೊಬೋದು. ಇಲ್ಲಿ ಆಪ್ಷನ್ ಬರುತ್ತೆ. ಈ ಬಟನ್ ಯೂಸ್ ಮಾಡೋದ್ರಿಂದ ನೀವು ಈ ಬಟನ್ ಇಲ್ಲಿ ಕಾಲ್ಸ್ ರಿಸೀವ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು. ಜಸ್ಟ್ ಸ್ಲೈಡ್ ಮಾಡಿದ್ರೆ ಆಯಿತು. ಜಸ್ಟ್ ರಿಸೀವ್ ಆಗುತ್ತೆ, ಡಿಸ್ಕನೆಕ್ಟ್ ಡಿಸ್ಕನೆಕ್ಟ್ ಮಾಡಿ. ಫೋನ್ ಕನೆಕ್ಟ್ ಆಗಿದ್ದಾಗ ಈ ಥರ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದ್ರಲ್ಲಿ ಕನೆಕ್ಟ್ ಮಾಡಿದಾಗ ನೀವು ಎಲ್ಲ ಥರ ಫೀಚರ್ಸು ಯೂಸ್ ಮಾಡ್ಕೊಬೋದು. ಇಲ್ಲಿ ಕಾಲ್ಸ್ ರಿಸೀವ್ ಮಾಡೋದು, ಡಿಸ್ಕನೆಕ್ಟ್ ಮಾಡೋದು ಮಾಡ್ಬೋದು. ವಿತ್ ಇಂಡಿಕೇಟರ್ ಸೌಂಡ್ ಆಪ್ಷನ್ನು ಬರುತ್ತೆ. ಇಲ್ಲೇ ನಿಮಗೆ ಇಂಡಿಕೇಟರ್ ಸೌಂಡ್ ಆಫ್ ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಆಫ್ ಆ್ಯಂಡ್ ಆನ್ ಮಾಡ್ಬೋದು. ಆಟೋ ಬ್ರೈಟ್ನೆಸ್ ಆಪ್ಷನ್ಸ್ ಬರುತ್ತೆ. ಮತ್ತು ಇದು ಪಾರ್ಕ್ ಅಸಿಸ್ಟ್ ಅಂತ, ಅದು ನಿಮ್ಗೆ ಹೇಳ್ತೀನಿ ಇವಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇನ್ಕಾಗ್ನಿಟೋ ಮೋಡ್ ಅಂತ ಬರುತ್ತೆ. ಇದೀಸ್ ಫೀಚರ್ ಹೆಂಗೆ ಅಂದರೆ ಗೂಗಲ್ ಕ್ರೋಮ್ ಅಡಿಷ್ನಲ್ ಎಲ್ಲದರಲ್ಲೂ ನಿಮ್ಗೆ ಸಿಗುತ್ತೆ ಇನ್ಕಾಗ್ನಿಟೋ ಮೋಡ್ ಅಂತ. ಇನ್ಕಾಗ್ನಿಟೋ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಓಡೋಮೀಟ್ರು ನಿಮ್ಮ ತಂದೆಯವ್ರಿಗೆ ಯಾರಿಗಾದ್ರೂ ವೆಹಿಕಲ್ ಕೊಟ್ಟಾಗ ಏನಂದರೆ ಓಡೋಮೀಟ್ರ್ ಯಾರು ನೋಡಬಾರ್ದು ಅನ್ನೋದಕ್ಕೆ ಯು ಕ್ಯಾನ್ ಕವರ್ ದಿಸ್ ಒನ್. ಇನ್ಕಾಗ್ನಿಟೋ ಮೋಡಲ್ಲಿ ಇದ್ದಾಗ ಯಾರಿಗೂ ಗೊತ್ತಾಗಲ್ಲ. ಅದು ಎಷ್ಟು ಓಡಿದೆ ಏನು ಎತ್ತ ಅಂತ ಡೀಟೇಲ್ಸ್ ನಿಮ್ಗೆ ಸಿಗಲ್ಲ. ಡೀಟೇಲ್ ಗೊತ್ತಾಗಲ್ಲ ಆ ಥರ ಮಾಡ್ಬೋದು. ಪ್ಲಸ್ ಇದು ಬಂದಾಗ ಆಟೋ ಹೋಲ್ಡ್ ಫಂಕ್ಷನ್ಸ್ ಅಂತ ಬರುತ್ತೆ ಸರ್. ಇದು ಆಟೋ ಹೋಲ್ಡ್ ಫಂಕ್ಷನ್ಸ್ ಯೂಶಲಿ ನಿಮ್ಮ ಕಾರಲ್ಲೆಲ್ಲ ನೋಡಿರ್ತೀರ. ಇವಾಗ 2 ವೀಲರ್ ವೆಹಿಕಲ್ಸಲ್ಲೆಲ್ಲ ಬರ್ತಾ ಇದೆ. ನಮ್ಮ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಪರ್ಟಿಕ್ಯುಲರ್ಲಿ ಓನ್ಲಿ ಫಸ್ಟ್ ಸ್ಕೂಟರ್ ವಿತ್ ಹ್ಯಾವಿಂಗ್ ಆಟೋ ಹೋಲ್ಡ್ ಫಂಕ್ಷನ್ ಫಸ್ಟ್ ಲಾಂಚ್ ಮಾಡಿದ್ವಿ 2018 ಮಾರ್ಕೆಟಲ್ಲಿ ಇದೀವಲ್ಲ. ಫಸ್ಟ್ ವಿ ಲಾಂಚ್ ದಟ್ ಒನ್. ಆ ಥರ ವಿತ್ ಸ್ಮಾರ್ಟ್ ಎಕೋ ಫಂಕ್ಷನ್ಸು ಬಂದ್ಬಿಡುತ್ತೆ. ಏನಾದರೂ ಸ್ಮಾರ್ಟ್ ಎಕೋ ಫಂಕ್ಷನ್ಸ್ ಅಂದರೆ ರೇಂಜ್ ಏನಿದೆ ಇವಾಗ ನೀವು 105, 110 ತನಕನೂ ತೊಗೊಬೋದು. ಲೆಸ್ಸರ್ ಸ್ಪೀಡಲ್ಲೇ ನೀವು ಇನಿಷಿಯಲ್ ರೇಂಜ್ ತೊಗೊಳೋಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಎಕೋ. ಆಟೋ ಹೋಲ್ಡ್ ಫಂಕ್ಷನ್ಸ್ ಎಲ್ಲದರಲ್ಲೂ ಏನು ಮಾಡಿದ್ದಾರೆ ನಿಮಗೆ ಅಂದರೆ ತುಂಬ ಲಿಮಿಟೆಡ್ ಸ್ಟ್ಯಾಂಡ್ ಬೈ ಟೈಮ್ ಇರುತ್ತೆ. 2 seconds ಅಪ್ ಹೋಲ್ಡ್ ಅಟ್ಟಿಸ್ಬೇಕಾದ್ರೆ ನಾಮಚಿಲ್ಮೆ ದೇವರಂದ್ರು ಎಲ್ಲರೂ ಹಿಲ್ ಸ್ಟೇಷನ್ಸ್ ಎಲ್ಲರೂ ಹೋದಾಗ ಒಂದು 2 seconds ಮಾತ್ರ ನಿಮಗೆ ಹೋಲ್ಡ್ ಆಗುತ್ತೆ. ನಮ್ಮಲ್ಲಿ ಆ ಥರ ಅಲ್ಲ, ಅನ್ಲಿಮಿಟೆಡ್ ಟೈಮ್ ಎಷ್ಟು ಹೊತ್ತಿವಾಗ ನಿಂತ್ಕೊಂಡೇ ಇರುತ್ತೆ. ಕಂಫರ್ಟಬಲ್ ಆಗಿ ನೀವು ನಿಂತ್ಕೊಂಡು ಬ್ರೇಕ್ ಹೋಲ್ಡ್ ಮಾಡಿ. ಆಟೋ ಹೋಲ್ಡ್ ಆಗಿರುತ್ತೆ, ಆಟೋಮೆಟಿಕ್ ಆಕ್ಟಿವೇಟ್ ಆಗಿರುತ್ತೆ. ನಾವೇನು ಅದಕ್ಕೆ ಆನ್ ಆ್ಯಂಡ್ ಆಫ್ ಮಾಡೋ ಅಗತ್ಯ ಇಲ್ಲ. ಆನ್ ಆ್ಯಂಡ್ ಆಫ್ ಮಾಡೋ ಅವಶ್ಯಕತೆ ಇರುತ್ತೆ. ಇಲ್ಲಿ ಆಪ್ಷನ್ ಇರುತ್ತೆ ನಿಮ್ಗೆ, ಆಫು ಮಾಡ್ಕೊಬೋದು, ಆನು ಮಾಡ್ಕೊಬೋದು. 2 ಆಪ್ಷನ್ ಇರುತ್ತೆ. ಐ ಸಜೆಸ್ಟ್ ಯು ಟು ಆನ್ ದಿಸ್ ಸಿಸ್ಟಮ್ ಸರ್. ಆನ್ ಮಾಡ್ಕೊಂಡಿರ್ಬೋದು ನೀವು ಆ ಥರ. ವಿತ್ ಸೆಟ್ಟಿಂಗ್ ಫಂಕ್ಷನ್ಸ್ ಬಂದಾಗ ಸರ್ ಪ್ರೊಫೈಲಲ್ಲಿ ನಿಮಗೆ ಚಾರ್ಸಿ ನಂಬರ್ ಬರುತ್ತೆ. ರೈಟ್ ನಾವು ಏನು ಸಾಫ್ಟ್ವೇರ್ ವರ್ಷನ್ಸ್ ಇದೆ ಅದು ಬರುತ್ತೆ. ರೈಟ್ ನಾವು ವಿ ಆರ್ ಆನ್ ಏಥರ್ ಸ್ಟ್ಯಾಕ್ 5.7 ಇದೆ. ಇದು ವೆಹಿಕಲ್ ಅಪ್ಡೇಷನ್ಸ್ ಆಗಿಲ್ಲ, ಬರಬೇಕು. ಪ್ಲಸ್ ಡಾಕ್ಯುಮೆಂಟ್ ಸ್ಟೋರೇಜು ಬಂದ್ಬಿಡುತ್ತೆ ಸರ್ ನಿಮಗೆ. ಡಾಕ್ಯುಮೆಂಟ್ಸ್ ವೆಹಿಕಲ್ ಏಥರ್ ಆ್ಯಪ್ ಅಂತ ಬರುತ್ತಲ್ಲ, ಅಲ್ಲಿ ಡಾಕ್ಯುಮೆಂಟ್ ಸ್ಟೋರೇಜ್ ಮಾಡ್ಕೊಬೋದು. ಸ್ಟೋರೇಜ್ ಮಾಡ್ಕೊತಿದ್ದಂಗೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಡಿಸ್ಪ್ಲೇ ಆಗುತ್ತೆ. ನೀವೇನಾದರೆ ಎಮರ್ಜೆನ್ಸಿ TL ಡಾಕ್ಯುಮೆಂಟ್ಸು, RC ಕಾರ್ಡು, ಇನ್ಶೂರೆನ್ಸು ಏನೇನಿದೆ ಅವೆಲ್ಲ ಇಲ್ಲಿ ಅಡಿಷ್ನಲ್ ಹಾಕೊಬೋದು. ಅಡಿಷ್ನಲ್ ಆಪ್ಷನ್. ಸೆಟ್ಟಿಂಗ್ ಬಂದಾಗ ಆಟೋ ಬ್ರೈಟ್ನೆಸ್ ಆಪ್ಷನ್ ಬರುತ್ತೆ. ವಿತ್ ಅಡಿಷ್ನಲ್ ಬ್ರೈಟ್ನೆಸ್ಸು ಮಾಡ್ಬೋದು. 2 ಥೀಮ್ಸ್ ಬರುತ್ತೆ, ಡಾರ್ಕ್ ಥೀಮ್ ಆ್ಯಂಡ್ ಲೈಟ್ ಥೀಮ್. 2 ಥೀಮ್ ಬರುತ್ತೆ ನಿಮಗೆ. ಓಕೆ, 2 ಆಪ್ಷನ್. ಬ್ಲ್ಯಾಕ್ ಆಗೋಗುತ್ತೆ, ಕಂಪ್ಲೀಟ್ ಬ್ಲ್ಯಾಕ್ ಇರುತ್ತೆ. ಹೌದು, ಬ್ಲ್ಯಾಕ್ ಇರುತ್ತೆ. ಇದು ಲೈಟ್ ಥೀಮ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಯಾವ್ದು ಬೇಕಾದ್ರೂ ನಿಮ್ಮ ಓರಿಯೆಂಟೇಷನ್ ನಿಮ್ಮ ಇಷ್ಟ ಆಗಂಗೆ ನೀವು ಯಾವ್ದು ಬೇಕಾದ್ರೂ ಸೆಟಪ್ ಮಾಡ್ಕೊಬೋದು. ವಿತ್ ಇಲ್ಲಿ ನಿಮಗೆ ಸೇಮ್ ಪಾರ್ಕ್ ಅಸಿಸ್ಟು ಆಪ್ಷನ್ನು. ಸೌಂಡ್ ಬೇಕಿದ್ರೆ ಸೌಂಡು ಆಫ್ ಮಾಡ್ಬೋದು, ಮ್ಯೂಟನ್ನು ಅನ್ಮ್ಯೂಟ್ ಮಾಡ್ಬೋದು. ಇದು ಇಂಡಿಕೇಟರ್ ಸೌಂಡ್ ಆಫ್ ಆ್ಯಂಡ್ ಆನು ಮಾಡ್ಬೋದು. ಇಲ್ಲಿ ಆಟೋ ಇಂಡಿಕೇಟರ್ ಅಂತ ಒಂದು ಆಪ್ಷನ್ ಕೊಟ್ಟಿದೆ ಸರ್. ಆಟೋ ಇಂಡಿಕೇಟರ್ ಇನ್ ದ ಸೆನ್ಸ್ ಹೆಂಗೆ ಅಂದರೆ ನಿಮಗೆ ಆಟೋ ಇಂಡಿಕೇಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಕಾರ್ಸಲ್ಲೆಲ್ಲ ಹೆಂಗೆ ಅಂದರೆ ಇಂಡಿಕೇಟರ್ ಆನ್ ಮಾಡ್ತಿದ್ರಿ ಆಟೋಮೆಟಿಕ್ಲಿ ಆಫ್ ಆಗೋದು. ಅದೇ ಸಿಸ್ಟಮ್ ಥರ ವಿ ಆರ್ ಆಲ್ಸೋ ಹ್ಯಾವಿಂಗ್ ದಟ್ ಫೀಚರ್ಸ್. ಕಾರಲ್ಲಿ ಏನು ಕೊಡ್ತಾರೆ ಅದನ್ನೇ ಫೀಚರ್ಸ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಇವಾಗ. ಹೆಂಗೆ ಅಂದರೆ ಆಟೋ ಇಂಡಿಕೇಟರ್ ಆನ್ ಮಾಡ್ತೀರಾ, ಆಫ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಲಿ ಅದೇ ಆಫ್ ಆಗುತ್ತೆ. ಆ ಫೀಚರ್ ವರ್ಕ್ ಮಾಡೋದು ಅದು. ವಿತ್ ಗೈಡ್ ಮಿ ಹೋಮ್ ಲ್ಯಾಂಪ್ಸ್ ಅಂತ ಒಂದು ಫೀಚರ್ ಬರುತ್ತೆ. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದಾಗ ನಿಮ್ಮ ಕೇಸ್ ಇದಕ್ಕೆ ಹೋಗ್ತೀರಾ, ಫಾರ್ಮ್ ಹೌಸ್ ಹೋಗ್ತೀರಾ, ಇಲ್ಲಿ ಹಿಲ್ ಸ್ಟೇಷನ್ಸ್ ಎಲ್ಲರೂ ಹೋಗ್ತೀರಾ,
ಕತ್ಲಾಗುತ್ತೆ, ನೀವು ಫಾರ್ಮ್ ಹೌಸಿಗೆ ನಡ್ಕೊಂಡು ಹೋಗಬೇಕು. ಅವಾಗ ಏನು ಮಾಡುತ್ತೆ, ಗೈಡ್ ಮಿ ಹೋಮ್ ಲ್ಯಾಂಪ್ಸ್ ಏನು ವರ್ಕ್ ಮಾಡುತ್ತೆ ಅಂದರೆ ಗಾಡಿ ಆಫ್ ಆದರೂ ಸಹ 10 to 15 ಸೆಕೆಂಡ್ಸ್ ತನಕ ವೆಹಿಕಲ್ ಲ್ಯಾಂಪ್ಸ್ ಆನ್ ಆಗಿರುತ್ತೆ. ನೀವು ಹೋಗೋ ತನಕ ಇದು ಗೈಡ್ ಮಾಡುತ್ತೆ ನಿಮ್ಮ ಮನೆ ಹೋಗೋ ತನಕ. ಮುಂದೆ ಗೇಟ್ ಓಪನ್ ಮಾಡೋದಾಗಿರಲಿ, ಹೌದು, ಮತ್ತೊಂದಕ್ಕೆ ಯೂಸ್ ಆಗುತ್ತೆ. ಕೀ ನೀವು ತೊಗೊಂಡು ಬಂದರೂ ಸಹ ಆಫ್ ಮಾಡಿದ್ರು ಒಂದು 10 to 15 ಸೆಕೆಂಡ್ಸ್ ತನಕ ಲ್ಯಾಂಪ್ ಆನ್ ಆಗಿರುತ್ತೆ, ಆಮೇಲೆ ಆಫ್ ಆಗುತ್ತೆ. ಆ ಥರ ಫೀಚರ್ ಗೈಡ್ ಮಿ ಹೋಮ್ ಲ್ಯಾಂಪ್ಸ್ ಅಂತ. ಸೇಮ್ ಇನ್ಕಾಗ್ನಿಟೋ ಮೋಡ್ ವಿತ್ ಸ್ಮಾರ್ಟ್ ಎಕೋ ಮೋಡ್ನ ಆಫ್ ಆ್ಯಂಡ್ ಆನು ಮಾಡ್ಬೋದು. ನೀವು 2 ಆಪ್ಷನ್ ಸಿಗುತ್ತೆ. ಸ್ಮಾರ್ಟ್ ಎಕೋನು ಇಡ್ಬೋದು, ನಾರ್ಮಲ್ ಎಕೋನು ಮೋಡಲ್ಲಿ ಇರುತ್ತೆ. ಯೂಸೇಜ್ ರೇಂಜ್ ಜಾಸ್ತಿ ಬೇಕು ಅಂದರೆ ಸ್ಮಾರ್ಟ್ ಎಕೋ ಆನ್ ಮಾಡ್ಕೊಂಡು ಒಳ್ಳೆಯದು. ಆಪ್ಟಿಮೈಸ್ ಚಾರ್ಜಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಆಪ್ಟಿಮೈಸ್ ಚಾರ್ಜಿಂಗ್ ಆನ್ ಮಾಡಿದಾಗ ನಿಮ್ಮದು ಓವರ್ ನೈಟ್ ಚಾರ್ಜಿಂಗ್ ಮಾಡ್ತೀರಾ, ಏನಾದ್ರು ಲೇಟ್ ನೈಟ್ ಚಾರ್ಜ್ ಮಾಡ್ತೀರಾ ಅಂದಾಗ 80% ಆಟೋ ಕಟ್ ಆಫ್ ಆಗುತ್ತೆ. ಆಟೋ ಕಟ್ ಆಫ್ ಆಗಿಬಿಡುತ್ತೆ, ಚಾರ್ಜಿಂಗ್ ಸ್ಲೋ ಕಂಪ್ಲೀಟ್ ಆಫ್ ಆಗಿಬಿಡುತ್ತೆ. ಇನ್ನು ಆಫ್ ಮಾಡ್ಕೊಬೋದು, ಆನು ಮಾಡ್ಕೊಬೋದು. ಯಾಕೆ ಅವಾಗ ಆನ್ ಮಾಡ್ಕೊಬೇಕು ಅಂದರೆ 80% ಮೇಲೆ ಚಾರ್ಜ್ ಒಳಗಡೆ ಇದ್ದಾಗ ಮಾತ್ರ ಇದು ಆಫ್ ಆ್ಯಂಡ್ ಆನ್ ಮಾಡ್ಬೋದು. 80% ಆದಮೇಲೆ ಆಪ್ಟಿಮೈಸ್ ಚಾರ್ಜಿಂಗ್ನ ಆಫ್ ಮಾಡೋಕ್ಕಾಗಲ್ಲ, ಯಾಕಂದರೆ 100% ಚಾರ್ಜ್ ಆಗಿಬಿಡುತ್ತೆ ಆಗ್ಬಿಡುತ್ತೆ. ಪ್ಲಸ್ ಆಟೋ ಹೋಲ್ಡ್ ಅಸಿಸ್ಟ್ ಹೆಂಗೆ ಅಂದರೆ ನಾರ್ಮಲ್ ಹೇಳಿದ್ನಲ್ಲ ಅವಾಗಲೇ, ಅದೇ ಥರ ಫೀಚರ್. ಇಷ್ಟು ಫೀಚರ್ಸು ನಿಮಗೆ ಎಕ್ಸ್ ಪ್ರೋ ಪ್ಯಾಕಲ್ಲಿ ಬರುತ್ತೆ ಸರ್. ವಿತ್ ಕನೆಕ್ಟಿವಿಟಿ ಫೀಚರ್ಸು ಬರುತ್ತೆ ನಿಮಗೆ. ಬ್ಲೂಟೂತ್, ಮ್ಯೂಸಿಕ್ ಆನ್, ಕಾಲ್ಸ್ ಆನ್ ಪೇರ್ ಮಾಡ್ಕೊಬೋದು. ಈ ಥರ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಒಂದು ವೈರ್ಲೆಸ್ ಡಿವೈಸ್ ನೀವು ಯಾವುದಾದ್ರು ಬ್ಲೂಟೂತ್ ವೈರ್ಲೆಸ್ ಡಿವೈಸ್ನ ಕನೆಕ್ಟ್ ಮಾಡಿಕೊಂಡ್ರೆ. ಮ್ಯೂಸಿಕ್ ಆನ್ ಅಂದರೆ ಯಾವ ರೀತಿ ಅದು? ಅಂದರೆ ಇಲ್ಲಿ ಸ್ಪೀಕರ್ ಏನಿಲ್ಲ ಇರಲ್ಲ? ಸ್ಪೀಕರ್ ಏನು ಬರಲ್ಲ ಸರ್, ಯಾಕಂದರೆ ಇವಿ ಈಸ್ ಎ ಝೀರೋ ನಾಯ್ಸ್ ವೆಹಿಕಲ್ ಇರೋದ್ರಿಂದ ನಾವೇನು ನಿಮ್ಗೆ ಯೂಶಲಿ ಯಾವುದ್ರಲ್ಲೂ ನಿಮಗೆ ಸ್ಪೀಕರ್ಸ್ ಆಗಲಿ ಆ ಥರ ಕೊಡಲ್ಲ. ಏಕೆಂದರೆ ಪ್ರೈವಸಿ ಕಂಟೆಂಟ್ ಇರಲ್ಲ ಅಂತ. ಸ್ಪೀಕರ್ ಇಫ್ ಯು ಗಿವ್ ಸ್ಪೀಕರ್ ಅಂದರೆ ಏನಂದರೆ ನಾವೇನು ಮಾತಾಡ್ತೀವಿ ಅದು ಹೊರಗಡೆ ಇರೋರಿಗೆಲ್ಲ ಕೇಳಿಸುತ್ತೆ. ಡಿಸ್ಅಡ್ವಾಂಟೇಜ್ ಅದು. ಮತ್ತು ಸ್ಪೀಕರ್ಸಲ್ಲೂ ನಿಮ್ಗೆ ವಾಟರ್ ಪ್ರೂಫ್ ಸ್ಪೀಕರ್ಸ್ ಇನ್ನೂ ಬಂದಿಲ್ಲ. ನೀರೇನೋ ಬಿತ್ತು ಅಂದರೆ ಮರ್ಮರಿಂಗ್ ಆಗುತ್ತೆ, ಸ್ಪೀಕರ್ ಹೋಯ್ತು ಅಂದರೆ ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಈ ವಿಸ್ ಝೀರೋ ಇರೋದ್ರಿಂದ, ನಾಯ್ಸ್ ಪೊಲ್ಯೂಷನ್ ಇರೋದ್ರಿಂದ ಬೆಟರ್ ವಿ ಆರ್ ಗಿವಿಂಗ್ ಏನಂದರೆ ಆಪ್ಷನ್ ಕೊಟ್ಟಿದ್ದೀವಿ. ಇಫ್ ಯು ಇಸ್ ಇಂಟ್ರೆಸ್ಟೆಡ್ ಇನ್ ಲಿಸನಿಂಗ್ ಮ್ಯೂಸಿಕ್, ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ಆ್ಯಪಲ್ಲೇ ಬ್ಲೂಟೂತ್ ಕನೆಕ್ಟ್ ಮಾಡೋದು ಸಾಕು. ಇಲ್ಲೇನು ಫಂಕ್ಷನ್ಸ್ ಇರುತ್ತೆ ಇದು ಫೋನಲ್ಲಿ ವರ್ಕ್ ಆಗುತ್ತೆ. ಕಾಲ್ಸ್ ಬಂದಾಗ ರಿಸೀವ್ ಮಾಡಿ ಇಲ್ಲೇ ಬ್ಲೂಟೂತಲ್ಲೇ ಮಾತಾಡ್ಬೋದು. ಸ್ಪೀಕರ್ ಬೇಕಾಗಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಬೋದು. ಕಾಲ್ಸ್ ಬಂದಾಗ ಕಾಲ್ಸ್ ಸಮೇತನೂ ನೀವು ಮಾಡ್ಕೊಬೋದು. ವಿತ್ ಈ ಫೀಚರ್ಸ್ ಹಾಕ್ತೀನಿ. ನೋಟಿಫಿಕೇಶನ್ ಸರ್, ಇಲ್ಲಿ ನಿಮ್ಗೆ ಅಪ್ಡೇಟ್ಸ್ ಏನಾದ್ರು ಬಂತು, 3 years ಅಪ್ಡೇಟ್ಸ್ ಸಿಗುತ್ತೆ ನಿಮಗೆ. ವೆಹಿಕಲ್ ಅಪ್ಡೇಟ್ಸ್ ಏನಾದ್ರು ಬಂತು ಅಂದರೆ ಅಡಿಷ್ನಲಿ ನೀವು ಅಪ್ಡೇಟ್ಸ್ ಮಾಡ್ಕೊಬೋದು. ಏನೇ ನೋಟಿಫಿಕೇಶನ್ ಬಂದರೆ ಇಲ್ಲಿ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ಫೀಚರ್ಸ್ ಅಂದರೆ ಇಷ್ಟೇ ಸರ್. ಸಿಂಪಲ್ ಆ್ಯಂಡ್ ಬ್ರಿಲಿಯಂಟ್. ಹೌದು, ಈ ಥರ ಅಂದರೆ ಗ್ರೀಕ್ ವರ್ಡ್ ಅಂತ ಕರಿತೀವಿ ನಾವು, ಪ್ಯೂರ್ ಕ್ಲೀನ್ ಫ್ರೆಶ್ ಅಂತ. ಏನೇ ಮಾಡಿದ್ರು ಇವರು ಕಂಪ್ಲೀಟ್ ಓವರಾಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ ಕಸ್ಟಮರ್. ಯಾಕೆಂದ್ರೆ ರಾಂಗ್ ಕಮಿಟ್ಮೆಂಟ್, ರಾಂಗ್ ಅಸಂಪ್ಷನ್ಸ್ ಎಲ್ಲ ಕೊಡಬಾರ್ದಲ್ಲ. 18 ಮಾರ್ಕೆಟಲ್ಲಿದ್ದೀವಿ, ನಾಟ್ ಈವನ್ ಸಿಂಗಲ್ ಬ್ಯಾಟ್ರಿ ಕಂಪ್ಲೇಂಟ್ ಆಗಲಿ ಬಂದಿರಲ್ಲ. 450X ಇನ್ನೊಂದು ಏನಂದರೆ ನಿಮಗೆ ಸರ್ ಬೆನಿಫಿಟ್ ಅಡಿಷ್ನಲ್ ಅಂದರೆ, ಇದು 5 years 60,000 kilometers ತನಕ ಬ್ಯಾಟ್ರಿ ವಾರಂಟಿ ಬರುತ್ತೆ ನಿಮಗೆ ಇದರಲ್ಲಿ. ಎಕ್ಸ್ಗೆ ಹೋದರೆ ನಿಮಗೆ 3 years 30,000 kilometers. ಪ್ರೋ ಪ್ಯಾಕಿಗೆ ಹೋಗ್ತೀರಾ ಅಂದರೆ 5 years ಆರ್ 60,000 kilometers, ವಿಚ್ ಅವರ್ ಕಮ್ಸ್ ಅರ್ಲಿಯರ್, ಯಾವ್ದಾದ್ರು ಮುಂಚೆ ಬರ್ಬೋದು. ಇನ್ನೊಂದು ವಾರಂಟಿ ಪ್ಲಸ್ ಗ್ಯಾರಂಟಿ ಕೊಡ್ತೀವಿ. ಇದು ಎಕ್ಸ್ಪ್ರೋಲ್ ಮಾತ್ರ ಬರೋದು, ಎಕ್ಸೆಲ್ ಬರಲ್ಲ, ಪ್ರೋ ಪ್ಯಾಕಲ್ಲಿ ಮಾತ್ರ. ಎಕ್ಸ್ಪ್ರೋಲ್ ಬರೋ ವಾರಂಟಿ ಫೀಚರ್ಸ್ ಹೇಳ್ತೀನಿ ನಾನು. ಇದು ನಿಮಗೆ 5 years ಆರ್ 60,000 kilometers ತನಕ, ವಿಚ್ ಅವರ್ ಕಮ್ಸ್ ಅರ್ಲಿಯರ್. ಈ ಬ್ಯಾಟ್ರಿ ವಾರಂಟಿ ಪೀರಿಯಡಲ್ಲಿ ನಿಮ್ಮ ವೆಹಿಕಲ್ ಬ್ಯಾಟ್ರಿ ಹೆಲ್ತ್ ಏನಾದರೂ 70% ಒಳಗಾಗಿ ಬಂದರೆ ವಿಲ್ ರಿಪ್ಲೇಸ್ ದ ಬ್ಯಾಟ್ರಿ ಫಾರ್ ಫ್ರೀ ಆಫ್ ಕಾಸ್ಟ್. ವಿ ಆರ್ ಗಿವಿಂಗ್ ವಾರಂಟಿ ಪ್ಲಸ್ ಗ್ಯಾರಂಟಿ. ಇದರ್ ಎನಿ ಕಾಂಪಿಟೇಷನ್ ವೆಹಿಕಲ್ಸಲ್ಲಿ ಯಾವುದ್ರಲ್ಲೂ ಬರಲ್ಲ ನಿಮಗೆ. ವಿ ಆರ್ ಗಿವಿಂಗ್ ದಟ್ ವಾರಂಟಿ ಪ್ಲಸ್ ಗ್ಯಾರಂಟಿ. ಏನಂದರೆ 5 ವರ್ಷ ಇಲ್ಲ 60,000 kilometer ಒಳಗಾಗಿ ನಿಮ್ಮ ಬ್ಯಾಟ್ರಿ ಹೆಲ್ತ್ ಏನಾದರೂ 70%ಗಿಂತ ಒಳಗೆ ಬಂದರೆ ವಿಲ್ ರಿಪ್ಲೇಸ್ ದ ಬ್ಯಾಟ್ರಿ ಫಾರ್ ಫ್ರೀ ಆಫ್ ಕಾಸ್ಟಲ್ಲಿ ರಿಪ್ಲೇಸ್ ಮಾಡಿಕೊಡ್ತೀವಿ. ಇದು ಸ್ಪೆಷಾಲಿಟಿ 450X Pro ಅಲ್ಲಿ ನಿಮ್ಗೆ ಸಿಗುತ್ತೆ ಮಾತ್ರ. 450X ಅಲ್ಲಿ ಸಿಗಲ್ಲ, ಪ್ರೋ ಅಲ್ಲಿ ಮಾತ್ರ, ಪ್ರೋ ಪ್ಯಾಕಲ್ಲಿ ಮಾತ್ರ ನಿಮ್ಗೆ ಸಿಗುತ್ತೆ. ಈಗ ನಮ್ಮಲ್ಲಿ ಕೀ ಲಾಟ್ ಆಫ್ ಕಸ್ಟಮರ್ಸ್ಗೆಲ್ಲ ಏನು ಡಿಸ್ಕಂಫರ್ಟ್ ಆಗ್ತಿರೋದು ಏನಂದರೆ, ಲಾಟ್ ಆಫ್ ಕೀ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೇರೆ ವೆಹಿಕಲ್ಸಲ್ಲಿ ಸೆನ್ಸರ್ ಕೊಡ್ತಾ ಇದ್ದಾರೆ. ಸೆನ್ಸರ್ಸ್ ಅಂದರೆ ಪ್ರಾಬ್ಲಮ್ ಮುಂಚೆ ಇತ್ತು, ಏನು ಸೆನ್ಸರ್ಸ್ ಕೊಡ್ತಾ ಇದ್ದಾರೆ, ಇವರೆಲ್ಲ ಕೀನ ಕೊಡ್ತಾ ಇದ್ದಾರೆ ಅಂತ. ಲಾಟ್ ಆಫ್ ವೆಹಿಕಲ್ಸ್ ನೀವು ನೋಡ್ಬೋದು. ತುಂಬ ಮಾರ್ಕೆಟಿಂಗ್ ವೆಹಿಕಲ್ಸ್ ಎಲ್ಲ ನೀವು 3 ಲಕ್ಷ KTM ತೊಗೊತೀರ, BMW ಸೀರೀಸ್ ತೊಗೊತೀರ, ಯಾವುದೇ ವೆಹಿಕಲ್ ತೊಗೊಂಡ್ರು ಎಲ್ಲದರಲ್ಲೂ ಕೀನ ಆಪ್ಷನ್ಸ್ ಬರೋದು. ಯಾಕೆಂದರೆ ಲೈಫ್ ಟೈಮ್ ವ್ಯಾಲಿಡಿಟಿ ಜಾಸ್ತಿ ಬರುತ್ತೆ ನಿಮ್ಗೆ. ಸಿಂಪಲ್ ಟೆಕ್ನಾಲಜಿನೇ ಇರುತ್ತೆ ಸರ್, ಏನು ತುಂಬ ಡಿಫ್ರೆನ್ಸಿಯೇಷನ್ಸ್ ಇರಲ್ಲ. ಕೀಯಲ್ಲಿ ಬಂದಾಗ ಸೇಮ್ ಆನ್ ಆ್ಯಂಡ್ ಆಫ್ ಆಪ್ಷನ್ ಸಿಗುತ್ತೆ ವಿತ್ ಲಾಕಿಂಗ್ ಸಿಸ್ಟಮ್. ನಾರ್ಮಲ್ ಕೀ ಏನಿರುತ್ತೆ ಅದೇ ಕೀ ಆಪ್ಷನ್ಸೇ ವರ್ಕ್ ಮಾಡುತ್ತೆ. ಇದೇನು ಡಿಫ್ರೆನ್ಸ್ ಏನಿರಲ್ಲ. ನೋಡಿ, ಆನ್ ಆಗಿದೆ, ಆಫ್ ಆಗಿದೆ, ಲಾಕ್ ಮಾಡಬೇಕು ನಾರ್ಮಲ್ ಪುಷ್ ಲಾಕ್, ಹ್ಯಾಂಡ್ ಲಾಕ್ ಆಗುತ್ತೆ ಅಷ್ಟೇ. ಬೂಟ್ ಓಪನ್ ಮಾಡಬೇಕು ಅಂದಾಗೂ ಸಹ ನೀವು ಏನಿಲ್ಲ, ಪ್ರೆಸ್ ಜಸ್ಟ್ ರೈಟ್ ಸೈಡ್ ತಿರುಗಿ ಸರ್, ಹಾರ್ಡ್ ಮಾಡಿ ನಾರ್ಮಲ್ ಲಾಕ್ ಮಾಡಿದ್ರೆ ಬೂಟ್ಸ್ ಸೇಮ್ ಓಪನ್ ಕ್ಲೋಸ್ ನಾರ್ಮಲಿ ಮಾಡ್ಬೋದು. ಓಪನ್ ಬೇಕಂದರೆ ನೀವು ಪ್ರೆಸ್ ಮಾಡಿ ಸಾಕು, ನಾರ್ಮಲಿ ಓಪನ್ ಮಾಡೋದು ಸಾಕು.
ಸೊ ಇವಾಗ ಬೂಟ್ ಓಪನ್ ಆಗಿದೆ. ಬೂಟ್ ಡಿಸ್ಕ್ರಿಪ್ಷನ್ಸ್ ಬಂದಾಗ ನಿಮಗೆ 22 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ನಮ್ಮ ವೆಹಿಕಲಲ್ಲಿ. 22 ಲೀಟರ್ಸ್ ಒಂದು ಫುಲ್ ಸೈಜ್ ಹೆಲ್ಮೆಟ್ ನೀವು ಇಡ್ಬೋದು ಒಂದು ವೆಹಿಕಲಲ್ಲಿ, ನಮ್ಮ ವೆಹಿಕಲಲ್ಲಿ ಮಾತ್ರ. ಇದರಲ್ಲಿ ಫುಲ್ ಸೈಜ್ ಹೆಲ್ಮೆಟ್ ಇಡೋಕ್ಕಾಗಲ್ಲ. ನೋಡಿದ್ದೀನಿ. ಹೌದೌದು, ಯಾವುದೇ ವೆಹಿಕಲ್, ಹೌದೌದು, ಬೇರೆ ಯಾವುದೇ ವೆಹಿಕಲ್ ಹೋದ್ರೂ ಸಹ ನಿಮಗೆ ಫುಲ್ ಸೈಜ್ ಹೆಲ್ಮೆಟ್ ಸಿಗಲ್ಲ. ನಮ್ಮ ಈ ಥರ ಒಂದೇ ವೆಹಿಕಲಲ್ಲಿ ಮಾತ್ರ ನಿಮಗೆ ಒಂದು ಫುಲ್ ಸೈಜ್ ಹೆಲ್ಮೆಟ್ನ ಕಂಪ್ಲೀಟ್ ಸ್ಟೆಟಪ್ ಮಾಡ್ಬೋದು. ಪ್ಲಸ್ ಎಲ್ ಇ ಡಿ ಲ್ಯಾಂಪ್ಸ್ ಬರುತ್ತೆ ನಮ್ಮಲ್ಲಿ. ಎಲ್ ಇ ಡಿ ಲ್ಯಾಂಪ್ಸ್ ಇನ್ ದ ಸೆನ್ಸ್ ಮುಂಚೆ ಏನಿತ್ತು ಅಂದರೆ, ಹೌದು, ಆನ್ ಆಗುತ್ತೆ ಸರ್. ಹೌದು, ಸೇಮ್ ಆ ಥರ ಎಲ್ ಇ ಡಿ ಲ್ಯಾಂಪ್ಸ್ ಬರುತ್ತೆ. ಮುಂಚೆ ಆದರೆ ನೀವೇನು ಮಾಡಬೇಕಾಯಿತು, ಬೂಟ್ ಓಪನ್ ಮಾಡಿದಾಗ ಹಿಂಗೆ ಇಟ್ಕೊಬೇಕಾಯ್ತು ಯಾರಾದರೂ ಒಬ್ಬರಾದರೂ. ಈಗಾದರೆ ನಿಮ್ಗೆ ಏನಂದರೆ ಫುಲ್ ವೈಡ್ ಓಪನಿಂಗ್ ಬರುತ್ತೆ ಬೂಟ್. ರಿಲ್ಯಾಕ್ಸಾಗಿ ನೀವು ನಾರ್ಮಲಿ ಓಪನ್ ಮಾಡ್ಕೊಬೋದು, ಏನು ಬೇಕೋ ಸ್ಪೇಸ್ ಇಡ್ಬೋದು. ವಿತ್ ಲೈಟ್ಸ್ ಇರೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ ಅಂದರೆ ಟಾರ್ಚ್ ಆನ್ ಮಾಡೋ ಅವಶ್ಯಕತೆ ಇರಲ್ಲ. ಇದ್ರೂ ಆರಾಮಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಏನು ಬೇಕಾದ್ರೂ ಇಡ್ಬೋದು, ಈಸಿಲಿ ಆಕ್ಸೆಸ್. ಆ ಥರ ಆಪ್ಷನ್ಸು ನಿಮಗೆ ಬೂಟಲ್ಲಿ ಬಂದ್ಬೋದು. ಆದರೆ ನಿಮಗೆ ವೈಡ್ ಓಪನಿಂಗ್ ಡಿಸೈನ್, ಬೂಟ್ ವೈಡ್ ಓಪನಿಂಗ್ ಡಿಸೈನಲ್ಲಿ ನಿಮ್ಗೆ ಇನ್ನೊಂದು ಫೀಚರ್ ಬರುತ್ತೆ, ವೈಡ್ ಓಪನಿಂಗ್ ಗ್ರಿಲ್ ಅಂತ ಕರಿತೀವಿ ನಾವು ಇದನ್ನು. ಇದು ಅಲ್ಯೂಮಿನಿಯಮ್ ಬರುತ್ತೆ. ಹೌದೌದು, ವೈಡ್ ಓಪನಿಂಗ್ ಗ್ರಿಲ್. ಹೌದೌದು ಸರ್, ಹೌದು. ಇದು ಆ್ಯಕ್ಚುಲಿ ಏನಕ್ಕೆ ಅಂದರೆ ನಿಮಗೆ ಅಲ್ಯೂಮಿನಿಯಮ್ ಬರುತ್ತೆ. ಪ್ಲಸ್ ನಿಮ್ಗೆ ವೈಡ್ ಓಪನಿಂಗ್ ರೇಂಜಿಗೆ ಈ ಎಕ್ಸ್ಟ್ರಾ ಗ್ರಿಲ್ ಕೊಟ್ಟಿರ್ತಾರೆ. ವೈಡ್ ಓಪನ್ ಆಗೋದಕ್ಕೆ ಅದು ಎಕ್ಸ್ಟ್ರಾ ಸಪೋರ್ಟಿಗೆ ಅದನ್ನು ಕೊಡ್ತಾರೆ. ವಿತ್ ಅನಿಕೂಮ್ ಡಿಸೈನ್ಸ್ ಅಂತ ನಾವು ಕರಿತೀವಿ ಇದನ್ನು. ಗ್ರಿಲ್ ನಾರ್ಮಲ್, ಹೌದು, ಮೆಶ್ ಥರ ಕೊಡ್ತೀವಿ. ಒಂದು ಅನಿಕೂಮ್ ಡಿಸೈನ್ಸ್ ಅಂತ ಗ್ರಿಲ್ ಸಿಗುತ್ತೆ. ಮುಂದೆನೂ ಇರುತ್ತೆ ನಿಮಗೆ, ಮತ್ತು ಇಲ್ಲೂ ಲೆಫ್ಟ್ ಸೈಡ್ ಸೆಂಟ್ರಲ್ಲೆಲ್ಲ ಇರುತ್ತೆ. ಇಲ್ಲೂ ಬರುತ್ತೆ. ಸೆಂಟ್ರಲ್ ಬರುತ್ತೆ. ಸ್ಪೋರ್ಟಿ ಲುಕ್ ಥರ ಕಾಣುತ್ತೆ. ಹೌದು, ಅನಿಕೂಮ್ ಡಿಸೈನ್ ಅಂತ ನಾವು ಕರಿತೀವಿ ಅದನ್ನು. ಆ ಥರ ಬನ್ನಿ ಸರ್. ಈಗ ಏತರ್ ಚಾರ್ಜರ್ ಬಂದಾಗ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ 2 ಆಪ್ಷನ್ ಚಾರ್ಜರ್ ಸಿಗುತ್ತೆ. ಏತರ್ ಪೋರ್ಟಬಲ್ ಚಾರ್ಜರ್ ಅಂತ, ಪ್ಲಸ್ ಏತರ್ ಡಾಟ್ ಚಾರ್ಜರ್ ಅಂತ. ಈಗ ರೈಟ್ ನಾವು ಮಾರ್ಕೆಟಲ್ಲಿ ಏನಂದರೆ ನಿಮಗೆ ಏತರ್ ಡಾಟ್ ಚಾರ್ಜಿಂಗ್ಗೆ ರೈಟ್ ನಾವು ಸೆಲ್ ಆಗ್ತಿರೋದು. ಏತರ್ ಚಾರ್ಜರ್ ಅಂತ ಕರಿತೀವಿ, ಡಾಟ್ ಚಾರ್ಜರ್ ಅಂತ. ಇದೇನೆಂದರೆ ಫಿಕ್ಸ್ಡ್ ಸಿಗುತ್ತೆ ನಿಮಗೆ. ಇಟ್ ಕ್ಯಾನ್ ಬಿ ಫಿಕ್ಸ್ ಆದರೂ ಆಗಿರ್ಬೋದು, ಆರೆಲ್ಸ್ ಇಟ್ ಕ್ಯಾನ್ ಬಿ ಕ್ಯಾರಿಬಲ್ ಆಲ್ಸೋ. ಇವಾಗ ಏನಂದರೆ ಮಾರ್ಕೆಟಿಂಗಲ್ಲಿ ನಿಮಗೆ ವಿ ಆರ್ ಗಿವಿಂಗ್ ಫಾರ್ ದಿಸ್ ಮಂತ್ ಏನಿತ್ತು, ವಿ ಆರ್ ಗಿವಿಂಗ್ ಫಿಕ್ಸ್ ಚಾರ್ಜರ್. ಫಿಕ್ಸ್ ಚಾರ್ಜರ್ ಅಡಿಷ್ನಲ್ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊತೀರಂದರೆ 2500 rupees ಪ್ಲಸ್ GST ಇನ್ಸ್ಟಾಲೇಷನ್ ಚಾರ್ಜ್. ಹೌದು, ಇನ್ಸ್ಟಾಲೇಷನ್ ಮಾತ್ರ. ಈ ಮಂತಲ್ಲಿ ನಾವು ಈ ಚಾರ್ಜರ್ನ ಈ ಮಂತಲ್ಲಿ ರಿಟೇಲ್ ಆಗಿದ್ರೆ ಫ್ರೀ ಆಫ್ ಕಾಸ್ಟ್ಲಿ ಚಾರ್ಜರ್ ಕೊಡ್ತಾ ಇದ್ದೀವಿ. ನಾವು ಗಾಡಿ ತೊಗೊಂಡ್ರೆ ಇದನ್ನು ತೊಗೊಂಡ್ಲೇಬೇಕು, ಪರ್ಚೇಸ್ ಮಾಡಲೇಬೇಕು. ಓಕೆ, ಫಾಸ್ಟ್ ಚಾರ್ಜಿಂಗು ಮಾಡುತ್ತೀವಿ. ಇದು ಡಾಟ್ ಚಾರ್ಜರ್ ಈ ಮಂತಲ್ಲೇ ತೊಗೊಂಡ್ರೆ 750 watts ಚಾರ್ಜರ್ ತೊಗೊಂಡ್ರೆ ನೀವು, ಇಟ್ ಟೇಕ್ಸ್ ಅರೌಂಡ್ 4 hours 30 minutes. ಫುಲ್ ಚಾರ್ಜ್ 0 to 80. 80 to 100 ಆದರೆ ಅನ್ನೋದು 1 hour ತಗೊಳುತ್ತೆ. 5 hours 30 minutes ಆಗುತ್ತೆ. ಸ್ಲೋ ಚಾರ್ಜಿಂಗ್ ಇರುತ್ತೆ, ಆಪ್ಟಮೈಸ್ ಇರೋದ್ರಿಂದ 80 ಕಟ್ ಆಫ್ ಆಗಿ ಸ್ಲೋ ಚಾರ್ಜಿಂಗ್. ಫ್ರಿಕ್ಷನ್ ಜಾಸ್ತಿ ಆದಷ್ಟು ಬ್ಯಾಟ್ರಿ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಆ ಥರ ಈ ಥರ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಸರ್. 80% ಸ್ಲೋ ಚಾರ್ಜಿಂಗ್ ಆಗುತ್ತೆ. ಇದು ನಾರ್ಮಲ್ ನೀವು ಚಾರ್ಜಿಂಗ್ ತೊಗೊತೀರಾ ಅಂದರೆ ರೈಟ್ ನಾವು ಈಗ ಕೊಡ್ತಿರೋ ಚಾರ್ಜಸ್ ಎಲ್ಲ ನಿಮಗೆ 250 watt ಚಾರ್ಜರ್ ಅಂತ ಕರಿತೀವಿ ನಾವು. 450Xಗೂ ಪ್ರೋಗೂ ವಿ ಆರ್ ಗಿವಿಂಗ್ ಸ್ಲೋ ಚಾರ್ಜರ್. ನಾವು 2 ವೇರಿಯಂಟ್ ತೊಗೊಂಡ್ರೆ ಸೇಮ್. ಇದು ಚಾರ್ಜಿಂಗಲ್ಲಿ ಏನು ವ್ಯತ್ಯಾಸ ಬರಲ್ಲ? ಚಾರ್ಜಿಂಗಲ್ಲಿ ನಿಮ್ಗೆ ಏನಂದರೆ ಎಕ್ಸ್ ಸಪೋರ್ಟ್ ಮಾಡೋದು ಸ್ಲೋ ಚಾರ್ಜಿಂಗ್ ಮಾತ್ರ. ಇಟ್ ಟೇಕ್ಸ್ ಅರೌಂಡ್ 0 to 80 12 hours ಬೇಕಾಗುತ್ತೆ. 11 to 12 hours ಬೇಕೇ ಬೇಕು. ಅದೇ ನೀವು ಎಕ್ಸ್ ಪ್ರೋ ಪ್ಯಾಕಿಗೆ ಹೋಗ್ತೀರಾ ಅಂದರೆ ಇಟ್ ಸಪೋರ್ಟ್ಸ್ ಫಾಸ್ಟ್ ಚಾರ್ಜಿಂಗ್. ಗ್ರಿಡ್ಡಲ್ಲೆಲ್ಲ ಚಾರ್ಜ್ ಮಾಡ್ಕೊಬೋದು ನೀವು. ಈ ಥರ 450X ಪ್ರೋ ಪ್ಯಾಕ್ ಹೋಗ್ತೀರಾ ಅಂದರೆ ಗ್ರಿಡ್ಡಲ್ಲೂ ಚಾರ್ಜ್ ಮಾಡ್ಕೊಬೋದು. ಇಟ್ ಟೇಕ್ಸ್ ಅದು ತೋರಿಸಿದ್ರಲ್ಲ ಅದೇ ಗ್ರಿಡ್. ಆ ಗ್ರಿಡಲ್ಲಿ ನೀವು ಚಾರ್ಜ್ ಮಾಡ್ಕೊತೀರಾ ಅಂದರೆ ನಿಮಗೆ 45 minutesಗೆ 0 to 80 ಆಗ್ಬಿಡುತ್ತೆ ಈಸಿಲಿ. ಇಟ್ ಸಪೋರ್ಟ್ಸ್ ಓನ್ಲಿ ಎಕ್ಸ್ ಪ್ರೋ ಪ್ಯಾಕ್ ವೇರಿಯಂಟ್. 450X ಪ್ರೋ ಪ್ಯಾಕ್ ವೇರಿಯಂಟ್ ಮಾತ್ರ, ಟಾಪ್ ಎಂಡ್ ಮಾತ್ರ ಸಪೋರ್ಟ್ ಮಾಡೋದು. ಬೇಸಿಕ್ನಲ್ಲಿ ನಿಮಗಿದೆ 250 watt ಚಾರ್ಜರ್ ಸ್ಲೋ ಚಾರ್ಜಿಂಗ್ ಕೊಡುತ್ತೆ. ಇಟ್ ಟೇಕ್ಸ್ 12 hours. ಬೇಸಿಕ್ ಗ್ರಿಡ್ ಸಪೋರ್ಟೇ ಮಾಡಲ್ಲ, ಫಾಸ್ಟ್ ಚಾರ್ಜಿಂಗು ಸಪೋರ್ಟ್ ಮಾಡಲ್ಲ. ಎಕ್ಸ್ ಹೋಗ್ತೀರಾ ಅಂದಾಗ ನಿಮಗೆ ಆಪ್ಷನ್ ಸಿಗುತ್ತೆ. ಯು ಕ್ಯಾನ್ ಗೋ ಫಾರ್ 750 watt ಚಾರ್ಜರ್ ಆಲ್ಸೋ, ಯಾಕೆಂದರೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ 750 watt ಚಾರ್ಜರ್ ಬೇಕು ಅಂದರೆ ಅಡಿಷ್ನಲ್ ನೀವು ಅಮೌಂಟ್ ಪೇ ಮಾಡಿ ತೊಗೊಬೋದು. ಆಪ್ಷನಲ್ಲಿ ಸಿಗುತ್ತೆ ನಿಮಗೆ. ಆ ಥರನೂ ಯೂಸೇಜ್ ಮಾಡ್ಬೋದು ಸರ್. ಗ್ರಿಡ್ ಚಾರ್ಜ್ ಅಂತ ಇದು ನಿಮಗೆ ಚಾರ್ಜ್ 450X ಪ್ರೋ ಪ್ಯಾಕಿಗೆ ಮಾತ್ರ ಸಪೋರ್ಟ್ ಮಾಡೋದು. ಇದು ರೈಟ್ ನಾವು ತುಮಕೂರಲ್ಲಿ ಯಾರು ವೆಹಿಕಲ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಇದು ಫ್ರೀ ಆಫ್ ಚಾರ್ಜಿಂಗೆಲ್ಲ ಇರುತ್ತೆ. ಬಂದು ಚಾರ್ಜು ಮಾಡ್ಕೊಬೋದು ಆರಾಮ್ಸಾಗಿ. ಇದು ಟೇಕ್ಸ್ ಅರೌಂಡ್ 0 to 80 ಆಗೋದಕ್ಕೆ 45 minutes ಆಗುತ್ತೆ ಚಾರ್ಜ್. ಕಾಸ್ಟ್ ಏನಿಲ್ಲ ಸರ್, ಫ್ರೀ ಆಗಿದೆ. ಟಿಲ್ ನಾವು ಹೇಳೋ ತನಕ ಫ್ರೀಯಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಬಂದು ಇಲ್ಲಿ ಚಾರ್ಜು ಮಾಡ್ಕೊಬೋದು. ನಾವು ನಮ್ಮ ಪರ್ಸನಲ್ ಸಜೆಷನ್ ಏನಂದರೆ ಫಾಸ್ಟ್ ಚಾರ್ಜರ್ ಫ್ರೀಕ್ವೆಂಟ್ಲಿ ಮಾಡೋದು ಬೇಡ. ಎಮರ್ಜೆನ್ಸಿ ಪರ್ಪಸಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಯಾಕಂದರೆ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಷ್ಟು ನಿಮ್ಮ ಫೋನೇ ಬ್ಯಾಟ್ರಿ ಹೀಟ್ ಆಗ್ತಾ ಹೋಗುತ್ತೆ, ಮತ್ತು ಬ್ಯಾಟ್ರಿ ಹೆಲ್ತು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಸಜೆಸ್ಟ್ ಮಾಡೋದು ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡೋದ್ರಿಂದ ಫ್ರೀಕ್ವೆಂಟ್ಲಿ ಯೂಸ್ ಮಾಡೋದು ಬೇಡ. ಎಮರ್ಜೆನ್ಸಿ ಪರ್ಪಸ್ ಇದ್ದಾಗ ಫ್ರೀ ಯೂಸ್ ಮಾಡ್ತಾರೆ.
ಓಕೆ ಯೂಸ್ ಮಾಡ್ಕೊಬೋದು. ಇದು ನೀವು 450 ಸರ್ ಇದನ್ನು ಫಾಸ್ಟ್ ಚಾರ್ಜರ್ ಅಂತ ಕರಿತೀವಿ. ಸೊ ಇಟ್ ಸಪೋರ್ಟ್ಸ್. ಇದು ಹ್ಯಾಂಡಲ್ ಯಾವ ಥರ ಮಾಡೋದು? ಸರ್ ಜಸ್ಟ್ ಪ್ಲಗ್ ಇನ್ ಮಾಡಿದ್ರೆ ಇದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ. So ಇದೆಲ್ಲಿ ಚಾರ್ಜಿಂಗ್ ಪೋರ್ಟು ನಿಮಗೆ ಇಲ್ಲಿ ಬರುತ್ತೆ ನೋಡಿ ಸರ್. ಸೊ ಅಲ್ಲಿ ಇಲ್ಲಿ ಬರುತ್ತೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಜಸ್ಟ್ ಪ್ಲಗ್ ಇನ್ ಮಾಡಿದ್ರೆ ಸಾಕು. ಪ್ಲಗ್ ಇನ್ ಮಾಡಿದ್ರೆ ಸಾಕು, ಪ್ಲಗ್ ಇನ್ ಮಾಡೋದಿಲ್ಲ, ಈಸಿ ಆಕ್ಸೆಸ್ ಇರುತ್ತೆ. ಈಗ ನಾನು ಪ್ಲಗ್ ಇನ್ ಮಾಡೋದು ಹೆಂಗೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಪ್ಲಗ್ ಇನ್ ಆಗಿರುತ್ತೆ ಇಲ್ಲಿ. ಎನಿ ಸ್ಟೇಷನ್ಸ್ ಹೋದಾಗ ಕೆಲವೊಂದು ಜನ ಗೊತ್ತಾಗಲ್ಲ, ಕನ್ಫ್ಯೂಸ್ ಹೆಂಗೆ ತೊಗೊಳೋದು. ಹೌದು, ಜಸ್ಟ್ ಹಿಂಗೆ ಪ್ಲಗ್ ಇನ್ ಆಗಿರುತ್ತೆ. ಓಕೆ, ಜಸ್ಟ್ ಏನಿಲ್ಲ, ಜಸ್ಟ್ ಅಪ್ ಮಾಡಿದಾಗ ಓಪನ್ ಆಗುತ್ತೆ. ಕ್ಲೋಸ್ ಮಾಡೋದು ಸೊ ಲಾಕ್ ಆಗೋದು ಜಸ್ಟ್ ಪ್ಲಗ್ ಇನ್ ಆ್ಯಂಡ್ ಪ್ಲಗ್ ಡೌನ್. ಏನಾದ್ರು ಜಸ್ಟ್ ಹಿಂಗೆ ಪ್ಲಗ್ ಇನ್ ಮಾಡಿ ಓಪನ್ ಆಗುತ್ತೆ. ಪ್ಲಗ್ ಅಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಈಸಿಲಿ ಆಕ್ಸೆಸ್ ಬರ್ಬೋದು, ನೀವು ತೆಗಿಬೋದು. ಜಸ್ಟ್ ಬಂದು ಒಂದು ರೊಟೇಟ್ ಮಾಡಿ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಜಸ್ಟ್ ಈ ಆ್ಯಂಗಲ್ ಮೇಲ್ ಬರಬೇಕು. ಈ ಆ್ಯಂಗಲ್ ಮೇಲ್ ಬಂದು ಜಸ್ಟ್ ಲಾಕ್ ಮಾಡಿದ್ರೆ ಇಡುವೆ ಪ್ಲಗ್ ಇನ್ ಆಗಿರುತ್ತೆ ಸರ್. ಹೆಂಗೆ ಆನ್ ಆಗಿದೆ ಏನು ಅಂತ ಗೊತ್ತಾಗುತ್ತೆ. ಈಗ ಟ್ಯಾಪ್ ಮಾಡಿದಾಗ ಇಲ್ಲಿ ಚಾರ್ಜಿಂಗ್ ಸಿಂಬಲ್ ನಿಮಗೆ ಗೊತ್ತಾಗುತ್ತೆ ಸರ್. ಚಾರ್ಜಿಂಗ್ ಸಿಂಬಲ್ ಸ್ಟಾರ್ಟ್ ಆಗುತ್ತೆ, ನೀವು ಈಸಿಲಿ ಆಕ್ಸೆಸ್ ಮಾಡಿ. ರಿಮೂವ್ ಮಾಡೋದು ಅಷ್ಟೇ 80% ಆಗೋ ತನಕ ಇದನ್ನ ರಿಮೂವ್ ಮಾಡೋದಕ್ಕಾಗಲ್ಲ. 80% ಆದಮೇಲೆ ನಾವು ಪ್ಲಗ್ ಇನ್ ಮಾಡಿದ್ರೆ 80% ಆಗೋ ತನಕ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಹೌದು 80% ಆದಮೇಲೆ ತೆಗಿಯೋಕ್ಕಾಗಲ್ಲ. 80% ಆಗೋ ತನಕ ಇಟ್ ವಿಲ್ ಬಿ ಲಾಕ್ ಆಗಿಬಿಟ್ಟಿರುತ್ತೆ. ಈ ಏನು ಲಾಕ್ ಇದೆ ಈ ಲಾಕ್ ಹೋಲ್ಡ್ ಆಗಿರುತ್ತೆ. ಈ ಲಾಕ್ ಏನಿರುತ್ತೆ ಇದು ಕಂಪ್ಲೀಟ್ ಲಾಕ್ ಆಗಿಬಿಟ್ಟಿರುತ್ತೆ. 80% ಆದಮೇಲೆ ಅವ್ರ ಪರ್ಸನಲ್ ಓನರ್ ಆಫ್ ದಿ ವೆಹಿಕಲ್ ಬಂದು ಕೀ ತೆಗೆದು 80% ಆದರೆ ರಿಮೂವ್ ಮಾಡ್ಬೋದು. ಇನ್ ಕೇಸ್ 80% ಆದರೂ ಇನ್ ಕೇಸ್ ಓನರ್ ಬಂದಿಲ್ಲ ಅದು ತೆಗಿಯೋಕ್ಕಾಗಲ್ಲ. ಕೀ ಇದ್ರೇ ಹೌದು ರಿಮೂವ್ ಮಾಡೋಕ್ಕಾಗಲ್ಲ. ಹೌದು ಸರ್, ಆ ಥರ ಆಪ್ಷನ್ ಮಾಡ್ಕೊಬೋದು ನೀವು. ಆ ಥರ ಆಪ್ಷನ್ಸ್ ಈಗ ಜಸ್ಟ್ ಡಿಸೈನ್ ಫಾರ್ ದ ಸಿಟಿ. ನಾವೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಡಿಸೈನ್ ಫಾರ್ ದ ಸಿಟಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಡಿಸ್ಕ್ರಿಪ್ಷನ್ ಹೇಳ್ತೀನಿ ನಿಮಗೆ. ಏತರ್ 450X ಮತ್ತು X Pro ಪ್ಯಾಕ್. ಓಕೆ, ಈಚ್ ಆ್ಯಂಡ್ ಬೋತ್ ದ ವೇರಿಯಂಟ್ಸ್ ಕಮ್ಸ್ ವಿತ್ ದ ಸೇಮ್ ಬ್ಯಾಟ್ರಿ ಕೆಪಾಸಿಟಿ ಸರ್. 3.7 kW ಬ್ಯಾಟ್ರಿನೇ ಬರುತ್ತೆ ನಿಮ್ಗೆ, ಏನು ಡಿಫ್ರೆನ್ಸಿಯೇಷನ್ಸ್ ಇರಲ್ಲ. ಒನ್ಲಿ ಥಿಂಗ್ ಈಸ್ 450Xಲ್ಲೂ ನೀವು 0 to 40 3.3 ಸೆಕೆಂಡ್ಸಿಗೆ ಹೋಗ್ಬೋದು. ಟಾಪ್ ಸ್ಪೀಡ್ 90ನೇ ಬರುತ್ತೆ. ಬೋತ್ ಎರಡರಲ್ಲೂ ಸೇಮೇ ಬರುತ್ತೆ. ವಿತ್ ಕಮ್ಸ್ ಓನ್ಲಿ 450X Pro ಪ್ಯಾಕಲ್ಲಿ ಮಾತ್ರ ನಿಮಗೆ ಎಕೋ ಮೋಡು, ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಎಕೋ ಮೋಡ್, ರೈಡ್ ಮೋಡ್, ಸ್ಪೋರ್ಟ್ ಮೋಡ್ ಮತ್ತು ವಾಪ್ ಮೋಡ್ ಅಂತ ಬರುತ್ತೆ. ಎಕ್ಸಲ್ಲಿ ನಿಮಗೆ ಯಾವುದೇ ಥರ ಮೋಡ್ಸ್ ಇರಲ್ಲ. ನೀವೇ ರೇಂಜ್ ಸೆಟ್ ಮಾಡಬೇಕು. 40 ಹೋದರೆ ಎಕಾನಮಿ ಮೋಡಲ್ಲಿ ಇರ್ತೀರ, 50 ಹೋದರೆ ರೈಡ್ ಮೋಡಲ್ಲಿ ಇರ್ತೀರ, ಅಗೇನ್ ನೀವು 50 to 60 ಹೋದರೆ ಸ್ಪೋರ್ಟ್ ಮೋಡಲ್ಲಿ ಇರ್ತೀರ, 70 to 80 90 ಹೋದರೆ ವಾಪ್ ಮೋಡಲ್ಲಿ ಇರ್ತೀರ. ನಿಮಗೆ ಆ್ಯಾವ್ರೇಜ್ ನಮ್ಮ ಸರ್ಟಿಫೈಡ್ IDC ರೇಂಜ್ ಇರೋದು 146 ಕಿಲೋಮೀಟರ್ಸ್ ಇರೋದು ಅಷ್ಟೇ. IDC ಇರೋದು 146 ರೇಂಜ್ ಇದೆ. ನಾವು ಕಸ್ಟಮರ್ಗೆ ಹೇಳೋದು 105. ಕಸ್ಟಮರ್ ಏನು ತೊಗೊತಾ ಇದ್ದಾರೆ ಅಂದರೆ ನಿಮಗೆ 115 to 120 ಡಿಪೆಂಡಿಂಗ್ ಅಪಾನ್ ಡ್ರೈವ್. ಇವಾಗ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ, ಎಷ್ಟು ಬರುತ್ತೆ? ಅದೇ 115 to 20 ಹೇಳ್ತಾ ಇದ್ದಾರೆ. 115 to 20 ತನಕ ಹೇಳ್ತಾ ಇದ್ದಾರೆ ಸರ್. ನಿಮಗಿದು ದ ವರ್ಕ್ಸ್ ಏನು ಮಾಡುತ್ತೆ ಅಂದರೆ 450Xಲ್ಲಿ ಮಾತ್ರ ನಿಮಗೆ ಟಫ್ ಡ್ಯಾಶ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ ವಿತ್ ಮಲ್ಟಿ ಕಲರ್ TFT ಬರುತ್ತೆ. TFT ಮಲ್ಟಿ ಕಲರ್ ಡಿಸ್ಪ್ಲೇ ಬರುತ್ತೆ X Pro ಪ್ಯಾಕಲ್ಲಿ ಮಾತ್ರ. ಅದು Xಗೆ ಹೋದರೆ ನಿಮಗೆ ನಾರ್ಮಲ್ ಗ್ರೇಸ್ ಕಲರ್ 7 inches ಟಚ್ ಸ್ಕ್ರೀನ್ ಡ್ಯಾಶ್ ಬೋರ್ಡ್ ಬರುತ್ತೆ. 450X X Pro ಪ್ಯಾಕ್ ಎರಡೇ ವೇರಿಯಂಟ್ ಬರುತ್ತೆ ಸರ್. ಅದರಲ್ಲಿ ನಿಮಗೆ ಆನ್ಬೋರ್ಡ್ ನ್ಯಾವಿಗೇಷನ್ X Pro ಪ್ಯಾಕಲ್ಲಿ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಆನ್ಬೋರ್ಡ್ ನ್ಯಾವಿಗೇಷನ್ಸ್ ಇರುತ್ತೆ, ರಿವರ್ಸ್ ಅಸಿಸ್ಟ್ ಬರುತ್ತೆ, ರೇರ್ ಆ್ಯಂಡ್ ಫ್ರಂಟ್ ಡಿಸ್ಕ್ ಬ್ರೇಕ್ ಆಪ್ಷನ್ ಬರುತ್ತೆ ವಿತ್ ರೇರ್ ಆ್ಯಂಡ್ ಮೊನೋಕಾಕ್ ಸಸ್ಪೆನ್ಷನ್ಸ್ ಬರುತ್ತೆ ವಿತ್ 22 liters ಬೂಟ್ ಸ್ಪೇಸ್ ಬರುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ವಿತ್ ಆಟೋ ಕಂಟ್ರೋಲ್ ಆಟೋ ಹೋಲ್ಡ್ ನಿಮಗೆ 450X Pro ಪ್ಯಾಕಲ್ಲಿ ಮಾತ್ರ ಬರುತ್ತೆ. ಟಾಪ್ ಆ್ಯಂಡ್ ಮಾತ್ರ ಬರುತ್ತೆ ಅಷ್ಟೇ. ಇಷ್ಟರಲ್ಲೂ ನಿಮಗೆ ಆಲ್ಮೋಸ್ಟ್ 450Xಲ್ಲಿ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ರೇರ್ ಮೊನೋಕಾಕ್ ಸಸ್ಪೆನ್ಷನ್ಸ್ ಬರುತ್ತೆ, 22 liters ಬೂಟ್ ಎಕ್ಸಲ್ಲೂ ಬರುತ್ತೆ ನಿಮಗೆ. ಓನ್ಲಿ ಥಿಂಗ್ ಅಂದರೆ ಆನ್ಬೋರ್ಡ್ ನ್ಯಾವಿಗೇಷನು, ರಿವರ್ಸ್ ಅಸಿಸ್ಟು ಮತ್ತು ಹಾಟ್ ಹೋಲ್ಡ್ ಅಸಿಸ್ಟು X Pro ಪ್ಯಾಕಲ್ಲಿ ಮಾತ್ರ ಬರುತ್ತೆ. ಇಷ್ಟು ನಿಮಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ 450Xಗೂ ಮತ್ತು X Pro ಪ್ಯಾಕ್ಗೂ ಇಷ್ಟು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ ನಿಮಗೆ. ಇನ್ನು ಬುಕ್ಕಿಂಗ್ ಮಾಡ್ತೀರಾ ಅಂದಾಗ ನೀವು ನಮ್ಮದು ವೇಟಿಂಗ್ ಪೀರಿಯಡ್ ಯೂಶಲಿ ರೈಟ್ ನಾವು ವೇಟಿಂಗ್ ಪೀರಿಯಡ್ ಏನಿಲ್ಲ. ಹೈಯೆಸ್ಟ್ ವೆಹಿಕಲ್ ಮಾರ್ಕೆಟಿಂಗ್ ಸೆಲ್ಲಿಂಗ್ ಆಗ್ತಾ ಇದೆ. ಕಲೆಕ್ಟಿಂಗ್ 80 to 90 ಬುಕ್ಕಿಂಗ್ಸ್ ಆಗಿದೆ ಆಲ್ರೆಡಿ. ಅಂದರೆ ಬುಕ್ಕಿಂಗ್ ಪ್ರೊಸೆಸ್ ಏನಿದೆ ಅಂದರೆ ನೀವು ಇದರ್ ಎನಿಥಿಂಗ್ ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೊಬೋದು. 2500 rupees ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಬರ್ಬೋದು, ನೀವು ಶೋರೂಮ್ ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡಿ ನೀವು ಬಂದುಬಿಟ್ಟು ಇಲ್ಲೂ ಬುಕ್ಕಿಂಗ್ ಮಾಡ್ಕೊಬೋದು, ಇಲ್ಲಾಂದರೆ ಆನ್ಲೈನಲ್ಲೂ ಮಾಡ್ಕೊಬೋದು. energy.com ಅಂತ ಒಂದು ಆ್ಯಪ್ ಬರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಬುಕ್ಕಿಂಗು ಮಾಡ್ಬೋದು, ಆಪ್ಷನ್ ಇರುತ್ತೆ. ವೇಟಿಂಗ್ ಪೀರಿಯಡ್ 15 to 10 days ಅಂತ ಹೇಳ್ತಾ ಇದ್ದೀವಿ. ರೈಟ್ ನಾವು ವಿಲ್ ಗೆಟ್ ಇಟ್ ಅರೌಂಡ್ 10 to 15 days ಒಳಗೆ ಡೆಲಿವರಿ ಕೊಡ್ತೀವಿ ಸರ್. 10 to 15 days ಒಳಗಾಗಿ ನೀವು ವೆಹಿಕಲ್ನ ನೀವು ಡೆಲಿವರಿ ತೊಗೊಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಗಾಡಿ ಏತರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ನಿಮಗೀಗ ಒಂದು ಫುಲ್ ಕ್ಲಿಯರ್ ಕಟ್ಟಾಗಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.